ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ JDS ಪಕ್ಷದ ಕಾರ್ಯಕರ್ತರಿಗೆ, ನಾಯಕರುಗಳಿಗೆ ವಿಶೇಷವಾದ ನಮಸ್ಕಾರಗಳು. ಇವತ್ತು ಭಾಳ ಒಂದು ಅದ್ಭುತವಾದ ವ್ಯಕ್ತಿ, ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅಂಥ ಅದ್ಭುತವಾದ ವ್ಯಕ್ತಿನ ಪರಪ್ಪ ಉಪ್ಪರವ್ರನ್ನ ಭೇಟಿ ಮಾಡಿ ಒಂದು ಅದ್ಭುತವಾದ ಕ್ಷಣಗಳನ್ನು ಅವ್ರ ಹತ್ರ ಸಮಯವನ್ನು ಕಳೆದು ಇಲ್ಲಿವರೆಗೂ ತುಂಬ ವಿಚಾರಗಳನ್ನು ನಮ್ಮ ಪಕ್ಷದ ಪರ, ನಮ್ಮ ಕಾರ್ಯಕರ್ತರ ಪರ, ನಮ್ಮ ನಾಯಕರ ಪರ ಏನೇನು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಭಾಳ ಅದ್ಭುತವಾದ ಇವರು ಚೆನ್ನಾಗಿ ಮಾತಾಡ್ತಾರೆ, ಅದ್ಭುತವಾಗಿ ವಿಡಿಯೋಗಳನ್ನು ಮಾಡ್ತಾರೆ, ದಿನ ನೋಡ್ತಾ ಇರ್ತೀವಿ. ಇಂಥ ಒಂದು ಅದ್ಭುತವಾದ ಯುವಕರನ್ನು ನಾವು ಭೇಟಿ ಮಾಡಿ ನಮ್ಮ ಪಕ್ಷದಲ್ಲಿ ಇವತ್ತು ಮಾತಾಡಿದ್ವಿ ಅಂದರೆ ಭಾಳ ಒಂದು ಖುಷಿ ವಿಚಾರ. ಸರ್ ದಯವಿಟ್ಟು ನೀವು ಮಾತಾಡಿ. ನನಗೆ ತುಂಬ ಸಂತೋಷ ಆಗಿದ್ದ ವಿಚಾರ ಏನಂತ ಹೇಳಿದ್ರೆ, ನಾಗರಾಜ್ ಕೊಟ್ಟೂರ್ ಅವರು ತುಂಬ ದಿನಗಳಿಂದ ನನ್ನನ್ನು ಮಾತಾಡಿಸ್ಬೇಕು, ಭೇಟಿ ಮಾಡಬೇಕು ಅಂತ ಅಪೇಕ್ಷೆ ಪಡೆದಿದ್ರಂತೆ. ಬಟ್ ಅದು ಸಮಯ ಸಂದರ್ಭ ಇವತ್ತು ಕೂಡ ಬಂತು. ಯಾಕೆ ಅಂತ ಹೇಳಿದ್ರೆ ನಾವು ಯಾವ್ದು ಚಾನಲ್ಗೆ ಹೋಗ್ಬೇಕಿತ್ತು, ಅದು ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ನಾವು ಕುತ್ಕೊಂಡು ಇವತ್ತು ಚರ್ಚೆ ಮಾಡಿದ್ವಿ, ತುಂಬ ಸಮಯಗಳು ಮಾತಾಡಿದ್ವಿ. ಅವ್ರ ಬಗ್ಗೆ ನಾನು ಮಾತಾಡಿದೆ, ನನ್ನ ಬಗ್ಗೆ ಅವ್ರು ಮಾತಾಡೋರು. ತುಂಬ ಸಂತೋಷ ಆಯ್ತು. ಏನಂತ ಹೇಳಿದ್ರೆ ವಿಚಾರ, ಸುಮ್ಮನೆ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಕೆಲವರು ಸುಮ್ಮನೆ ಬಣ್ಣ ಕಟ್ಕೊಂಡು ಬಣ್ಣದ ಮಾತಾಡ್ಕೊಂಡು ನಾಟಕ ಮಾಡ್ಕೊಂಡು ಪಕ್ಷದಲ್ಲಿ ತುಂಬ ಜನ ಇದ್ದಾರೆ. ಅಂತರ್ನ ಮದ್ದು ಬೇರೆ ಸಮೇತ ಕಿತ್ತಾಕಿಲ್ಲ ಅಂತ ಹೇಳಿದ್ರೆ JDS ಪಕ್ಷ ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಉದಾಹರಣೆಗೆ ತಗೋಬೇಕು ಅಂತ ಹೇಳಿದ್ರೆ, ದೊಡ್ಡಬಳ್ಳಾಪುರದಲ್ಲಿ ವೇದಿಕೆ ಮೇಲೆ ಮಾತಾಡ್ತಾ ಒಬ್ಬ ಕಾರ್ಯಕರ್ತರು ಪಕ್ಷನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೂ ಅವ್ರು ಬಂದ್ಬಿಟ್ಟು ದೇವೇಗೌಡರು, ಕುಮಾರಣ್ಣವರು ನಮ್ಮ ಎದೆ ಒಳಗೆ ಇದ್ದಾರೆ, ಅವರಿಗೋಸ್ಕರ ನಾವೇನು ಬೇಕಂದ್ರೂ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ, ಪ್ರತಿಯೊಬ್ಬರು ಈಗ JDS ಪಕ್ಷದಲ್ಲಿ ಏನಿದ್ದಾರೆ, ಈ ಬಣ್ಣದ ಮಾತಾಡೋದನ್ನ ಪಕ್ಕಕ್ಕಿಡಿ. ಈಗ ಕುಮಾರಣ್ಣನ ಮುಖ, ದೇವೇಗೌಡರ ಮುಖ ನೋಡ್ಕೊಂಡಿರೋದು ಯಾಕೆ ಅಂತ ಹೇಳಿದ್ರೆ, ರೈತರ ಪರವಾಗಿ ಯಾರಾದರೂ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇರ್ತಕ್ಕಂಥದ್ದು ಪ್ರಪಂಚದಲ್ಲೇ ಆಗಲಿ, ದೇಶದಲ್ಲೇ ಆಗಲಿ, ರಾಜ್ಯದಲ್ಲೇ ಅದು ಕುಮಾರಣ್ಣ ಮತ್ತೆ ದೇವೇಗೌಡರು ಅಂತ ಹೇಳ್ಬೇಕು. ದೇವೇಗೌಡರಿಗೆ ಇಳಿ ವಯಸ್ಸಲ್ಲಿದ್ರು ಒಂದು ಉರುಪು ಇದೆಯಲ್ಲ, ಆ ಉರುಪು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು. ದಯವಿಟ್ಟು ಇವಾಗ ಏನು ನೀವು ಸಂಘಟನೆ ಮಾಡೋಕ್ಕೆ ಹೊರಟಿದ್ದೀರಾ, ಸಂಘಟನೆ ಮಾಡ್ತಿದ್ದೀರಾ, ಇದು ಸುಮ್ಮನೆ ತೋರ್ಪಡಿಕೆಗೆ ಸಂಘಟನೆ ಮಾಡೋದ್ರಾಗೋದಿಲ್ಲ. ಬೇರು ಆಳವಾಗಿ ಹೆಂಗಿರುತ್ತೆ, ಆಳವಾಗಿ ಇಳಿದ್ಬಿಟ್ಟು ಸಂಘಟನೆ ಮಾಡಿದ್ರೆ JDS ಅನ್ನೋದು ಸುಭದ್ರವಾಗಿದೆ. ಎಲ್ಲ ತಾಲೂಕು, ಎಲ್ಲ ಊರುಗಳಲ್ಲಿದೆ. ಯಾರಿಗೆ ಹತ್ರನೇ ಹೋಗಿ ಕೇಳಿ, ಯಾರು ಮುಖ್ಯಮಂತ್ರಿ ಆಗಬೇಕು, ಕುಮಾರಣ್ಣ ಮುಖ್ಯಮಂತ್ರಿ. ಎಲ್ಲರ ಮನಸ್ಸಲ್ಲೂ ಕುಮಾರಣ್ಣ ಇದ್ದಾರೆ, ಆದ್ರೆ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಿಲ್ಲ. ಯಾಕೆ ಕಾರಣಗಳು ಅಂತ ಹೇಳಿದ್ರೆ, JDS ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನ ಕಾಣ್ತಿಲ್ಲ. ಈಗ JDS ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆದಷ್ಟು JDS ನಾಯಕರುಗಳು ಎಲ್ಲಾ ಕಡೆ ಗಮನಾರ್ಹವಾಗಿ ಕೆಲಸ ಮಾಡ್ಬಿಟ್ಟು ಪ್ರತಿಯೊಂದು ಕ್ಷೇತ್ರದಲ್ಲೂ JDS ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿರ್ತಾರೆ, ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ JDS ಅಭ್ಯರ್ಥಿಗಳನ್ನ ನೀವೆಲ್ಲ ಗೆಲುವಿನ ಮುಖಾಂತರ ನಗೆಬೀರಿಸಿದ್ರೆ ಕುಮಾರಣ್ಣನವರು ಆರಾಮಾಗಿ ಮುಖ್ಯಮಂತ್ರಿ ಆಗ್ತಾರೆ. ರಾಜ್ಯದ ಕುಂದುಕೊರತೆಗಳು ಏನಿದಾವೆ ಎಲ್ಲ ಬಗೆಹರಿಸ್ತಾರೆ. ಮತ್ತೆ ಏನ್ ಲಕ್ಷಾಂತರ ಕೋಟಿ ಸಾಲ ಮಾಡಿದ್ರೆ ಆ ಸಾಲ ಎಲ್ಲ ತೀರಿಸ್ತಾರೆ ಅಂತ ಹೇಳ್ತಾನೆ. ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಒಳ್ಳೇದಾಗ್ಲಿ. 2028 ಚುನಾವಣೆ ದೃಷ್ಟಿ ಇಟ್ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಂಡು ಈಗಲಿಂದನೇ ನಾವು ಸಂಘಟನೆ ಮಾಡಕ್ಕೆ ಒಂದು ಒತ್ತು ಕೊಟ್ಟರೆ 2028ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆದಷ್ಟು ದಯವಿಟ್ಟು ಎಲ್ಲ ನಾಯಕರನ್ನು ನಮ್ಮ ಯುವಕರನ್ನ ಒಂದು ಮಾಡಿ, ಯುವಕರನ್ನ ಸ್ವಲ್ಪ ಪಕ್ಷ ಸಂಘಟನೆಗೆ ಬಿಡಿ, ಅವರಿಗೆ ಕೈ ಜೋಡಿಸಿ ಅಂತಂದೇಳಿ ಎಲ್ಲ ನಾಯಕರನ್ನು ಕೇಳ್ಕೊಂತಂದೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.